ಬೆಳಗಾವಿ ಮಹಾನಗರ ಪಾಲಿಕೆಯ ಚುನಾವಣೆಗೆ ಈಗ ಪಾಲಿಕೆಯ ಮೇಯರ್ ಉಪಚುನಾವಣೆಗೆ ಸಜ್ಜಾಗಿದೆ. 23ನೇ ಅವಧಿಗೆ ಬಿಜೆಪಿಯ ಮೇಯರ್ ಮತ್ತು ಉಪಚುನಾವಣೆಯ ಮೇಯರ್. ಬೆಳಗಾವಿಯ ಮಹಾನಗರ ಪಾಲಿಕೆಯ ಚುನಾವಣೆ ಸಂಬಂಧಪಟ್ಟಂತೆ ಪಾಲಿಕೆ ಮೇಯರ್ ಮತ್ತು ಉಪಮೇಯರ್ ಚುನಾವಣೆ 23ನೇ ಅವಧಿಗೆ ಬಿಜೆಪಿ ಮೇಯರ್ ಮತ್ತು ಉಪಮೇಯರ್ ಆಯ್ಕೆ. ಮರಾಠಿಗರಿಗೆ ಮೇಯರ್ ಜೊತೆಗೆ ಕನ್ನಡಿಗರಿಗೆ ಉಪಮೇಯರ್ ಪಟ್ಟ. ಬೆಳಗಾವಿ ಚುನಾವಣೆಗೆ ಸಂಬಂಧಪಟ್ಟಂತೆ ಮೇಯರ್ ಆಗಿ ಮಂಗೇಶ್ ಜೊತೆಗೆ ಉಪಮೇಯರ್ ಆಗಿ ವಾಣಿ ಆಯ್ಕೆಯಾಗಿದ್ದಾರೆ. ಸದಸ್ಯತ್ವ ಜೊತೆಗೆ ರದ್ದುಗೊಳಿಸಿದ್ದ ಸದಸ್ಯವನ್ನೇ ಮೇಯರ್ ಆಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಆಪ್ತನನ್ನೇ ಮೇಯರ್ ಮಾಡಿ ಅಭಯ್ ಪಾಟೀಲ್ ಮೇಯರ್ ಮಾಡಿದ್ದಾರೆ. ಈಗ ಜಾತಿ ಭಾಷಾ ಅಸ್ತ್ರವನ್ನ ಪ್ರಯೋಗಿಸಿ ಬಿಜೆಪಿ ನಾಯಕರು ಕೂಡ ಮುಂದಾಗಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಆಪ್ತನನ್ನೇ ಮೇಯರ್ ಮಾಡಿದ ಅಭಯ ಪಾಟೀಲ್ ಜೊತೆಗೆ ಜಾತಿ ಭಾಷಾ ಅಸ್ತ್ರವನ್ನ ಪ್ರಯೋಗ ಮಾಡಿ ಬಿಜೆಪಿ ನಾಯಕರು ಕೂಡ ಈಗ ಜಾತಿ ಭಾಷಾ ಅಸ್ತ್ರವನ್ನ ಪ್ರಯೋಗಿಸಿದ ಬಿಜೆಪಿ ನಾಯಕರು ಈಗ ಮರಾಠಿ ಬ್ರಹ್ಮಾಸ್ತ್ರದ ಸಮುದಾಯದಲ್ಲಿ ಸಮಾಜಕ್ಕೆ ಈಗ ಮೇಯರ್ ಮತ್ತು ಉಪಮೇಯರ್ ಪಟ್ಟ ಒಲಿದಿದೆ. ಬೆಳಗಾವಿಯ ಮಹಾನಗರ ಪಾಲಿಕೆಯ ಚುನಾವಣೆಗೆ ಸಂಬಂಧಪಟ್ಟಂತೆ ಪಾಲಿಕೆಗೆ ಮೇಯರ್ ಮತ್ತು ಉಪಚುನಾವಣೆ ನಡೆದಿದೆ. 23ನೇ ಅವಧಿಗೆ ಬಿಜೆಪಿ ಮೇಯರ್ ಆಯ್ಕೆಯಾಗಿದ್ದಾರೆ, ಜೊತೆಗೆ ಉಪಮೇಯರ್ ಆಯ್ಕೆ ಕೂಡ ಆಗಿದ್ದಾರೆ. ಕನ್ನಡಿಗರಿಗೆ ಉಪಮೇಯರ್ ಪಟ್ಟ ಲಭಿಸಿದೆ, ಮರಾಠಿಗರಿಗೆ ಮೇಯರ್ ಪಟ್ಟ ಲಭಿಸಿದೆ. ಬೆಳಗಾವಿ ಪಾಲಿಕೆ ಚುನಾವಣೆಗೆ ಸಂಬಂಧಪಟ್ಟಂತೆ ಕನ್ನಡದವರಿಗೆ ಉಪಮೇಯರ್ ಪಟ್ಟ ಸಿಕ್ಕಿದೆ, ಮರಾಠಿಗರಿಗೆ ಮೇಯರ್ ಪಟ್ಟ ಸಿಕ್ಕಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮೇಯರ್ ಆಗಿ ವಾಣಿ ಆಯ್ಕೆಯಾಗಿದ್ದಾರೆ. ಉಪಮೇಯರ್ ಆಗಿ ಮಂಗೇಶ್ ಜೊತೆಗೆ ಮೇಯರ್ ಆಗಿ ಮಂಗೇಶ್ ಆಯ್ಕೆಯಾಗಿದ್ರೆ ಉಪಮೇಯರ್ ಆಗಿ ವಾಣಿ ಅವರು ಆಯ್ಕೆಯಾಗಿದ್ದಾರೆ. ಜೊತೆಗೆ ಸದಸ್ಯತ್ವ ರದ್ದುಗೊಳಿಸಿದ್ದ ಸದಸ್ಯನ್ನೇ ಮೇಯರ್ ಆಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಅವರ ಸದಸ್ಯತ್ವ ರದ್ದಾಗಿತ್ತು, ಅಂಥವರನ್ನೇ ಮತ್ತೆ ಮೇಯರ್ ಆಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಈಗ ಕಾಂಗ್ರೆಸ್ ವಿರುದ್ಧ ಆಪ್ತನನ್ನೇ ಮೇಯರ್ ಮಾಡಿದೆ ಅಭಯ ಪಾಟೀಲ್ ಅಂತ. ಜಾತಿ ಭಾಷಾವನ್ನ ಅಸ್ತ್ರವಾಗಿ ಪ್ರಯೋಗ ಮಾಡಿದೆ ಬಿಜೆಪಿ ಕೂಡ. ಅದರಲ್ಲಿ ಜಾತಿ ಭಾಷಾವನ್ನ ಅಸ್ತ್ರವನ್ನ ಪ್ರಯೋಗಿಸಿದೆ ಬಿಜೆಪಿ ಕೂಡ. ಈಗ ಬೆಳಗಾವಿ ಚುನಾವಣೆಗೆ ಸಂಬಂಧಪಟ್ಟಂತೆ ಬೆಳಗಾವಿಯ ಮಹಾನಗರ ಪಾಲಿಕೆ ಚುನಾವಣೆ ನಡೆದಿದೆ. ಮೇಯರ್ ಮತ್ತು ಉಪಮೇಯರ್ ಕೂಡ ಆಯ್ಕೆಯಾಗಿದ್ದಾರೆ. Okay,